ವೀಕ್ಷಕರೇ, ಆನೆ ಇದ್ರು ಸಾವಿರ ಸತ್ರು ಸಾವಿರ ಎಂಬ ಮಾತಿದೆ. ಆದ್ರೆ ಈ ಒಂದು ಮಾತು ಆನೆಗೆ ಮಾತ್ರ ಅನ್ವಯಿಸುತ್ತೆ ಅಲ್ವಾ? ಆದ್ರೆ ಮನುಷ್ಯ ಬದುಕಿರೋರ್ಗೂ ಮಾತ್ರ ಅವನಿಗೆ ಬೆಲೆ. ಅವನು ಸತ್ತ ನಂತರ ಆತ ಅಪ್ರಯೋಜಕ. ಮನುಷ್ಯ ಸತ್ತ ನಂತರ ಅವನ ಶವವನ್ನ ಒಂದು ಹೊಳ್ತಾರೆ, ಇಲ್ಲ ಸುಡ್ತಾರೆ. ಸುಟ್ಟ ನಂತರ ಅಸ್ಥಿಯನ್ನ ನದಿಗೆ ಬಿಡ್ತಾರೆ. ಆದ್ರೆ ಒಬ್ಬ ವ್ಯಕ್ತಿ ಸತ್ತ ನಂತರ ಕೂಡ ಅವನ ದೇಹಕ್ಕೆ ಲಕ್ಷಾಂತರ ರೂಪಾಯಿ ಮತ್ತು ಕೋಟ್ಯಾಂತರ ರೂಪಾಯಿ ಖರ್ಚನ್ನ ಮಾಡುವಂತಿದ್ರೆ, ಹೌದು ವೀಕ್ಷಕರೇ, ಇಂಥ ಕೆಲವು ಉದಾಹರಣೆಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಯಾರಾದರೂ ಸತ್ತ ವ್ಯಕ್ತಿಯ ಅಂತಿಮ ಕ್ರಿಯೆಯನ್ನ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿ ವಿಜೃಂಭಣೆಯಿಂದ ಮಾಡಬಹುದು. ಆದ್ರೆ ಅದರ ಆಡಂಬರ ಎಲ್ಲ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತ. ಆದ್ರೆ ಅದರ ಬದಲು ವ್ಯಕ್ತಿ ಸತ್ತಂತ ನೂರಾರು ವರ್ಷಗಳ ನಂತರ ಕೂಡ ಆ ದೇಹಕ್ಕೆ ದುಬಾರಿ ಖರ್ಚಿನ ಮೇಂಟೆನೆನ್ಸ್ ಅನ್ನ ಮಾಡ್ತಾ ಬಂದಾಗ ಅದು ಸುದ್ದಿಯಾಗುತ್ತೆ. ಇವುಗಳನ್ನ ನಾವು ಸಿರಿವಂತ ಅಥವಾ ಐಷಾರಾಮಿ ಬೆಲೆಯ ಶವಗಳು ಅಂತಾನೆ ಕರಿಬಹುದು. ಅಂತ ವಿಶ್ವದ 4 ಮುಖ್ಯ ಅತಿ ದುಬಾರಿ ಶವಗಳ ಬಗ್ಗೆ ಇವತ್ತು ಒಂದೊಂದಾಗಿ ತಿಳಿತಾ ಹೋಗೋಣ. ಈ ಒಂದು ಲಿಸ್ಟ್ ಅಲ್ಲಿ ಬರುವಂತ ಮೊದಲ ಉದಾಹರಣೆ ರಷ್ಯಾದ ಕ್ರಾಂತಿಕಾರಿ ನಾಯಕ ಅಂತ ಕರೆಸ್ಕೊಂಡಂತ ವ್ಲಾಡಿಮಿರ್ ಲೆನಿನ್ ರವರದ್ದು. ರಷ್ಯಾದ ಬೋಲ್ಶೆವಿಕ್ ಪಕ್ಷವನ್ನು ಮುನ್ನಡೆಸಿ 1917ರ ರಷ್ಯನ್ ಕ್ರಾಂತಿಯಲ್ಲಿ ಮಹತ್ತರವಾದಂತಹ ಪಾತ್ರವನ್ನು ವಹಿಸಿದಂತ ಲೆನಿನ್ ರವರ ಶವವನ್ನು ರಷ್ಯಾದಲ್ಲಿ ಇವತ್ತಿಗೂ ಕೂಡ ಸುವ್ಯವಸ್ಥಿತವಾಗಿ ಸಂರಕ್ಷಿಸಲಾಗಿದೆ. ಇವರು ಸತ್ತು ಇಂದಿಗೆ 102 ವರ್ಷಗಳೇ ಸವಿತಾ ಬಂದಿದ್ರು ಕೂಡ ಇವರ ಪಾರ್ಥಿವ ಶರೀರ ಇವತ್ತು ವಿಶ್ವದ ಅತಿ ದುಬಾರಿ ಬೆಲೆಯ ಶವ ಅಂತ ಕರೆಸ್ಕೊಂಡಿದೆ. ಇದಕ್ಕೆ ಕಾರಣ ಅದನ್ನ ಈವರೆಗೂ ಕೂಡ ಒಂದು ಚೂರು ಕೆಡದ ಹಾಗೆ ಸಂರಕ್ಷಿಸಿ ಇಟ್ಟಿರೋದು. ಇದರ ಮೇಂಟೆನೆನ್ಸ್ಗೆ ಪ್ರತಿ ವರ್ಷ ಸುಮಾರು $2 ಮಿಲಿಯನ್ ಹೆಚ್ಚು ಹಣ ಖರ್ಚಾಗುತ್ತೆ ಅಂದ್ರೆ ನೀವು ನಂಬಲೇಬೇಕು. ಅಂದ್ರೆ ನಮ್ಮ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಸುಮಾರು 18 ಕೋಟಿಗೂ ಹೆಚ್ಚು. ಅದು ಕೂಡ ಒಂದು ವರ್ಷಕ್ಕೆ. ಈ ಲೆನಿನ್ ಸೋವಿಯತ್ ರಷ್ಯಾ ಕಂಡಂತ ಧೀಮಂತ ನಾಯಕ. ಈಗ ಅಲ್ಲಿ ಸೋವಿಯತ್ ಯೂನಿಯನ್ ಎಂಬ ಒಕ್ಕೂಟ ಇಲ್ವಾದ್ರೂ ಇವತ್ತಿಗೂ ಕೂಡ ಲೆನಿನ್ ರವರನ್ನ ಮಹಾನಾಯಕ ಅಂತ ಆ ಜನ ಗೌರವಿಸ್ತಾರೆ. 1924 ಜನವರಿ 21ನೇ ತಾರೀಕು ಅವರು ಮರಣಿಸ್ತಾರೆ. ಆಗ ಅವ್ರಿಗೆ 54 ವರ್ಷ ವಯಸ್ಸಾಗಿತ್ತು. ಇವರ ಪಾರ್ಥಿವ ಶರೀರವನ್ನ ಸಾರ್ವಜನಿಕವಾಗಿ ಭವ್ಯವಾದಂತ ರೀತಿಯಲ್ಲಿ ಪ್ರದರ್ಶನಕ್ಕೆ ಇಡಬೇಕು ಅಂತ ಸೋವಿಯತ್ ಸರ್ಕಾರ ನಿರ್ಧಾರ ಮಾಡಿತು. ಲೆನಿನ್ ರವರ ಸ್ಮಾರಕ ಕಟ್ಟುವಂತ ಕೆಲಸವನ್ನ ಅಲೆಕ್ಸ್ ಶುಸೇವ್ ಎಂಬ ಆರ್ಕಿಟೆಕ್ಟ್ ಒಬ್ಬರಿಗೆ ಸರ್ಕಾರ ವಹಿಸುತ್ತೆ. ಲೆನಿನ್ ಸತ್ತು ವಾರದ ನಂತರ ಅಂದ್ರೆ ಜನವರಿ 27ಕ್ಕೆ ಸ್ಮಾರಕ ಕೂಡ ಸಿದ್ಧ ಆಯಿತು. ರೆಡ್ ಸ್ಕ್ವೇರ್ ನ ಬಳಿ ಅವ್ರಿಗಾಗಿ ತಯಾರಿಸಲಾಗಿದ್ದಂತ ಉಡನ್ಗೋರಿಯಲ್ಲಿ ಅವರ ಶವವನ್ನ ಇಟ್ಟಿದ್ರು. ಹಾಗೂ ಮುಂದಿನ 4 ವಾರಗಳಲ್ಲಿ ಆ ಕಾಲಕ್ಕೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಇವರ ಪಾರ್ಥಿವ ಶರೀರವನ್ನ ವೀಕ್ಷಣೆ ಮಾಡಿದ್ರು. ಈಗ ಇರುವಂತ ಇವರ ಶವದ ಮ್ಯೂಸಿಯಂ 1924ರ ಆಗಸ್ಟ್ 1ರಿಂದ ಅಸ್ತಿತ್ವದಲ್ಲಿ ಇದೆ. ಲೆನಿನ್ ರವರ ದೇಹ ಕೆಡಬಾರದು ಹಾಗೂ ಕೊಳಿಬಾರದು ಅಂತ ವಿಶೇಷ ಪ್ಯಾಥಾಲಜಿಯ ತಜ್ಞರ ಸಹಾಯದಿಂದ ಬೇಕಾದ ವ್ಯವಸ್ಥೆಯನ್ನ ಮಾಡಾಯಿತು. ಆ ದೇಹದ ಒಳಗಿನ ಎಲ್ಲಾ ಅಂಗಗಳನ್ನು ಕೂಡ ಮರಣೋತ್ತರ ಪರೀಕ್ಷಾ ಸಮಯದಲ್ಲಿ ಹೊರತೆಗೆಯಲಾಯಿತು. ವಿಶೇಷವಾದಂತ ಗಾಜಿನ ಪೆಟ್ಟಿಗೆ ಅಥವಾ ಕೊಫಿನ್ ಅನ್ನ ರಚಿಸುವಂತ ಹೊಣೆಯನ್ನ ಕಾನ್ಸ್ಟಾಂಟಿನ್ ಎಂಬ ಆರ್ಕಿಟೆಕ್ಟ್ ಒಬ್ಬರು ವಹಿಸಿಕೊಂಡ್ರು. ಪ್ಯಾಥಾಲಜಿಸ್ಟ್ಗಳಾದಂತ ಅಲೆಕ್ಸ್ ಬೋರಿಸ್ ಹಾಗೂ ವ್ಲಾಡಿಮಿರ್ ಸೇರಿದಂತೆ ಮೊದಲಾದವರು ವಿಶೇಷವಾದಂತ ಎಂಬಾಲ್ಮಿಂಗ್ ಪ್ರಕ್ರಿಯೆ ಮೂಲಕ ಲೆನಿನ್ ರವರ ದೇಹವನ್ನು ತಾಜಾ ಆಗಿರಿಸೋದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡಿದ್ರು. ಇವ್ರ ಪೈಕಿ ಒಬ್ಬರಾದಂತ ಬೋರಿಸ್ ರವರ ಮಗ ಇಲ್ಯಾ ಜಬಾರ್ಸ್ಕಿ ಅವರು ಮಾಸ್ಕೋ ವಿವಿಯ ತಜ್ಞರಾಗಿದ್ರು. ಇವ್ರಿಗೆ ಪ್ರಾಚೀನ ಕಾಲದ ಈಜಿಪ್ಟಿಯನ್ ಪಾದ್ರಿಗಳು ಅಲ್ಲಿಯ ಮಮ್ಮಿಗಳನ್ನ ಕೆಡದ ಹಾಗೆ ಸಂರಕ್ಷಣೆ ಮಾಡ್ತಿದ್ದಂತ ತಂತ್ರಗಳ ಬಗ್ಗೆ ಗೊತ್ತಿತ್ತು. ಅದನ್ನ ಲೆನಿನ್ ರವರ ದೇಹದ ಮೇಲೂ ಕೂಡ ಪ್ರಯೋಗಿಸುವಲ್ಲಿ ಇವರು ಯಶಸ್ವಿ ಆಗ್ತಾರೆ. ಆದ್ರೆ ಲೆನಿನ್ ರವರ ದೇಹವನ್ನ ಉಡನ್ ಪೆಟ್ಟಿಗೆಯಲ್ಲಿ ಇಟ್ಟಿದ್ರಿಂದ ಅದರ ಮೋಲ್ಡ್ ಸೋರಿ ದೇಹದ ಮೇಲೆ ಬಿದ್ದು ಧೂಳಾಗ್ತಿತ್ತು. ಹಾಗಾಗಿ ಆ ಪೆಟ್ಟಿಗೆಯನ್ನ ಗ್ರಾನೈಟ್ ಹಾಗೂ ಗಾಜಿನ ಪೆಟ್ಟಿಗೆಯೊಂದಿಗೆ ರೀಪ್ಲೇಸ್ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಅದರಂತೆ 1930ರಲ್ಲಿ ಆರ್ಕಿಟೆಕ್ಟ್ ಆದಂತ ಶುಸೇವ್ ರವರಿಂದ ಮಾರ್ಬಲ್ ಹಾಗೂ ಗ್ರಾನೈಟ್ ಅನ್ನ ಬಳಸಿ ಮಾಡಲಾದಂತ ಹೊಸ ಕೊಫೈನ್ ಸಿದ್ಧವಾಗುತ್ತೆ. 1930ರಿಂದನೂ ಕೂಡ ಲೆನಿನ್ ರವರ ದೇಹ ಸಂರಕ್ಷಿಸಲ್ಪಟ್ಟಂತ ರೀತಿಯಲ್ಲಿ ಇಲ್ಲಿಯ ಮ್ಯೂಸಿಯಂನಲ್ಲಿ ಸಾರ್ವಜನಿಕ ವೀಕ್ಷಣೆಗೆ ಒಳಗಾಗ್ತಿದೆ. ನೀವೇನಾದ್ರೂ ಈಗಲೂ ಕೂಡ ಅಲ್ಲಿಗೆ ಹೋದ್ರೆ ಅವರ ದೇಹವನ್ನ ನೋಡಬಹುದು. ಈ ಲೆನಿನ್ ರವರು ಸತ್ತು 100 ವರ್ಷಗಳೇ ಆಗಿದೆ ಅಂತ ಅವರ ತಾಜಾ ದೇಹ ನೋಡಿದ್ಮೇಲೆ ನಿಮ್ಗೆ ಖಂಡಿತ ಅನ್ಸೋದಿಲ್ಲ. ಅಷ್ಟು ಉತ್ತಮ ರೀತಿಯಲ್ಲಿ ಅದನ್ನ ಪ್ರಿಸರ್ವ್ ಮಾಡಲಾಗಿದೆ. 2016ರಲ್ಲಿ ಲೆನಿನ್ ರವರ ದೇಹವನ್ನ ಪ್ರತಿ 18 ತಿಂಗಳಿಗೊಮ್ಮೆ ರಾಸಾಯನಿಕ ಪ್ರಕ್ರಿಯೆ ಮೂಲಕ ಫ್ರೆಶ್ ಆಗಿಡೋದಕ್ಕೆ ಬೇಕಾದ ವ್ಯವಸ್ಥೆ ಮಾಡೋದಕ್ಕೆ ಸುಮಾರು 13 ಮಿಲಿಯನ್ ರುಬೆಲ್ಗಳ ಹಣ ಖರ್ಚಾಗುತ್ತೆ ಅಂತ ರಷ್ಯನ್ ಏಜೆನ್ಸಿಗಳು ತಿಳಿಸಿದ್ವು. ಇವತ್ತು ಅಮೆರಿಕದ ಸುಮಾರು $2 ಮಿಲಿಯನ್ ವೆಚ್ಚದಲ್ಲಿ ಇದನ್ನ ಪ್ರತಿ 18 ತಿಂಗಳಿಗೆ ಒಂದ್ಸಾರಿ ಅಂದ್ರೆ ಪ್ರತಿ 1.5 ವರ್ಷಕ್ಕೆ ಒಂದ್ಸಾರಿ ಮೇಂಟೆನೆನ್ಸ್ ಅನ್ನ ಮಾಡಲಾಗುತ್ತೆ. ಇಷ್ಟೊಂದು ದುಬಾರಿ ವೆಚ್ಚದಲ್ಲಿ ಸದ್ಯ ಯಾವುದೇ ಗಣ್ಯರ ದೇಹವನ್ನ ಇನ್ನೆಲ್ಲೂ ಕೂಡ ಯಾರು ಮೇಂಟೈನ್ ಮಾಡ್ತಾ ಇಲ್ವಾದ್ರಿಂದ ಲೆನಿನ್ ರವರ ಪಾರ್ಥಿವ ಶರೀರ ಇವತ್ತು ವಿಶ್ವದ ಅತಿ ದುಬಾರಿ ವೆಚ್ಚದ ದೇಹ ಅಂತ ಗುರುತಿಸಿಕೊಂಡಿದೆ. ಇನ್ನು ಈ ಒಂದು ಲಿಸ್ಟ್ ಅಲ್ಲಿ ಬರುವಂತ 2ನೇ ದೇಹ ಕೊರಿಯಾದ ಲೀಡರ್ ಆಗಿದ್ದಂತ ಕಿಮ್ ಜಾಂಗ್ ಇಲ್ ರವರ ದೇಹದ ಬಗ್ಗೆ. ಇದೀಗ ಅಲ್ಲಿಯ ಸರ್ವಾಧಿಕಾರಿ ಆಗಿರುವಂತ ಕಿಮ್ ಜಾಂಗ್ ಉನ್ ತನ್ನ ತಂದೆ ಕಿಮ್ ಜಾಂಗ್ ಇಲ್ ರವರ ಪಾರ್ಥಿವ ಶರೀರವನ್ನ ಇಲ್ಲಿಯ ಪಿಯೋಂಗ್ಯಾಂಗ್ ನ ಕುಮ್ಸುಸನ್ ಮೆಮೋರಿಯಲ್ ಅರಮನೆಯಲ್ಲಿ ಇರಿಸಿ ಸಾರ್ವಜನಿಕ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಕಿಮ್ ಜಾಂಗ್ ಇಲ್ 2011ರ ಡಿಸೆಂಬರ್ನಲ್ಲಿ ಮರಣಿಸ್ತಾರೆ. ಈ ಮೊದಲೇ ವಿಧಿವಶರಾಗಿದ್ದಂತ ಕಿಮ್ ಜಾಂಗ್ ರ ತಾತಾದಂತ ಕಿಮ್ ಇಲ್ ಸಂಗ್ ರವರ ದೇಹವನ್ನ ಇಲ್ಲೇ ಅದರ ಪಕ್ಕದಲ್ಲೇ ಅವರ ಮಗ ಕಿಮ್ ಜಾಂಗ್ ಇಲ್ ರವರ ದೇಹ ಕೂಡ ಪ್ರಿಸರ್ವ್ ಆಗಿದೆ. ಇದಕ್ಕಾಗಿ ಈ ಕಿಮ್ ಜಾಂಗ್ ರಷ್ಯಾದ ಲೆನಿನ್ ಲ್ಯಾಬ್ನಿಂದನೇ ನುರಿತ ತಜ್ಞರನ್ನ ಕರೆಸಿ ಈ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾನೆ.
ಅರಮನೆಯ ಮೆಮೋರಿಯಲ್ ಹಾಲ್ನಲ್ಲಿ ಅವರ ತಂದೆ ಹಾಗೂ ತಾತ ಇಬ್ಬರು ದೇಹಗಳನ್ನು ಕೂಡ ಲೆನಿನ್ ರವರ ರೀತಿಯಲ್ಲೇ ವಿಶ್ವವಿಖ್ಯಾತ ದೇಹಗಳೆಂದರೆ ಅಗತ್ಯ ರಾಸಾಯನಿಕ ಪ್ರಕ್ರಿಯೆ ಮೂಲಕ ಸಂರಕ್ಷಿಸಿ ಇಡಲಾಗಿದೆ. ಈ ದೇಹಗಳು ಕೆಡದೇ ಇರೋ ರೀತಿ ಅದಕ್ಕೆ ಬಳಸುವಂತ ರಾಸಾಯನಿಕ ಬಲು ದುಬಾರಿ. ಅವುಗಳನ್ನ ಲೀಟರ್ ಗಟ್ಟಲೆ ತರಿಸಿ ಬೇಕಾದ ಅಗತ್ಯ ಸಲಕರಣೆಗಳನ್ನ ತರಿಸಿ ಈ ಕೆಲಸ ಗೊತ್ತಿದ್ದಂತ ತಜ್ಞರನ್ನೇ ಅಲ್ಲಿಗೆ ಕರೆಸಿ ಕೆಲಸ ಮಾಡಿಸಲಾಗುತ್ತೆ. ಈ ಕಿಮ್ ಜಾಂಗ್ ಉನ್ ರವರ ತಾತ ಹಾಗೂ ತಂದೆ ಇಬ್ರು ದೇಹಗಳನ್ನು ಕೂಡ ಇಲ್ಲಿ ಈ ರೀತಿ ಫ್ರೆಶ್ ಆಗಿ ಇಡೋದಕ್ಕೆ ಪ್ರತಿ ವರ್ಷ ಸುಮಾರು $5 ಮಿಲಿಯನ್ ಹಣವನ್ನ ಖರ್ಚು ಮಾಡಲಾಗ್ತಿದೆ ಅಂತ ಕೊರಿಯನ್ನ ಮಾಧ್ಯಮಗಳು ವರದಿ ಮಾಡಿದ್ದಾವೆ. ಆದರೆ ಇದಕ್ಕೆಲ್ಲ ಖಚಿತವಾಗಿ ಎಷ್ಟು ಹಣ ಖರ್ಚಾಗುತ್ತೆ ಎಂಬ ಅಂಕಿಅಂಶವನ್ನ ಕಿಮ್ ಜಾಂಗ್ ಉನ್ ಎಲ್ಲೂ ಕೂಡ ಬಹಿರಂಗಪಡಿಸಿಲ್ಲ. ಸುಮಾರು $5 ರಿಂದ $8 ಮಿಲಿಯನ್ ಹಣ ಇದಕ್ಕೆ ಖರ್ಚಾಗಬಹುದು ಅಂತ ಅಂದಾಜು ಮಾಡಲಾಗಿದೆ. ದಕ್ಷಿಣ ಕೊರಿಯಾದ ಒಂದು ಅಧಿಕೃತ ವರದಿಯ ಪ್ರಕಾರ ಅವರಿಬ್ಬರು ದೇಹಗಳನ್ನು ಕೂಡ ಕೆಡದ ಹಾಗೆ ಪ್ರಿಸರ್ವ್ ಮಾಡೋದಕ್ಕೆ ತಗುಲುವಂತ ವೆಚ್ಚ ಅಮೆರಿಕನ್ $1 ಮಿಲಿಯನ್ ಹಣ ಅಂತ ಹೇಳಲಾಗಿದೆ. ಈ ಮೆಮೋರಿಯಲ್ ಹಾಲ್ ಉತ್ತರ ಕೊರಿಯಾದ ಜನದಟ್ಟಣೆ ಹಾಗೂ ಅತ್ಯಂತ ಪ್ರಸಿದ್ಧ ಪ್ರೇಕ್ಷಣೀಯ ಸ್ಥಳವಾಗಿ ಹೆಸರನ್ನ ಪಡ್ಕೊಂಡಿದೆ. ಇಲ್ಲಿಗೆ ನಿತ್ಯ ಸಾವಿರಾರು ಜನ ಆ ಎರಡೂ ನಾಯಕರ ದೇಹಗಳನ್ನ ನೋಡೋದಕ್ಕೆ ಮುಗಿಬಿದ್ದು ಬರ್ತಾರೆ. ಅವರ ಜನ್ಮ ದಿವಸದಂದು ಇಲ್ಲಿಗೆ ಬರೋರ್ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗುತ್ತೆ. ಇನ್ನು ಈ ಒಂದು ಲಿಸ್ಟ್ ಅಲ್ಲಿ ಬರುವಂತ ಮೂರನೇ ದೇಹ ಚೀನಾದ ಮಹಾನಾಯಕ ಅಂತ ಕರೆಸ್ಕೊಂಡಂತ ಮಾವೋ ತ್ಸೆ ತುಂಗ್. 1954 ರಿಂದ 1976 ಚೀನಾದ ಕಮ್ಯುನಿಸ್ಟ್ ಪಕ್ಷವನ್ನ ಮುನ್ನಡೆಸಿ ಚೀನಾದ ಪೀಪಲ್ಸ್ ರಿಪಬ್ಲಿಕ್ ಹುಟ್ಟಾಕ್ತಂತ ಮಾವೋರವರ ದೇಹವನ್ನು ಕೂಡ ಸಂರಕ್ಷಿಸಿ ಇಟ್ಟಿದ್ದಾರೆ. ಈ ಮಾವೋ 1976ರಲ್ಲಿ ಮರಣಿಸ್ತಾರೆ. ಚೀನಾದ ಬೀಜಿಂಗ್ ನಗರದ ಟಿಯಾನನ್ಮೆನ್ ಸ್ಕ್ವೇರ್ ನಲ್ಲಿ ಇರುವಂತಹ ಚೇರ್ಮನ್ ಮಾವೋ ಮೆಮೋರಿಯಲ್ ಹಾಲ್ನಲ್ಲಿ ಕ್ರಿಸ್ಟಲ್ ಕಾಫಿನಲ್ಲಿ ಇವರ ದೇಹವನ್ನ ಸಾರ್ವಜನಿಕ ವೀಕ್ಷಣೆಗಾಗಿ ಇಡಲಾಗಿದೆ. ಇದನ್ನ ಪ್ರತಿ ವರ್ಷ ಫ್ರೀಜರ್ಗಳಿಂದ ಕೂಲ್ ಮಾಡ್ತಾರಷ್ಟೇ. ಲೆನಿನ್ ಅಥವಾ ಇತರರ ಹಾಗೆ ಇಲ್ಲಿ ಯಾವುದೇ ಎಂಬಾಲ್ಮಿಂಗ್ ಪ್ರಕ್ರಿಯೆ ನಡೆಯುವ ಬಗ್ಗೆ ಮಾಹಿತಿ ಇಲ್ಲ. ಈ ರೀತಿ ದೇಹವನ್ನು ಪ್ರತಿ ಸಲ ನಿರ್ದಿಷ್ಟ ಅವಧಿಯಲ್ಲಿ ಕೂಲ್ ಮಾಡೋದಕ್ಕೆ ಜನರಲ್ ಆಗಿ $5 ರಿಂದ $10,000 ಹಣ ಖರ್ಚಾಗುತ್ತೆ. ಈ ಕೂಲಿಂಗ್ ಪ್ರಾಸೆಸ್ಗೆ ಒಳಗಾದ ನಂತರ ದೇಹ ತಾಜಾ ಆಗಿರುತ್ತೆ. ನೀವು ಕೂಡ ಚೀನಾಗೆ ಹೋದ್ರೆ ಈಗಲೂ ಕೂಡ ಅವರ ದೇಹವನ್ನು ನೋಡೋದಿಕ್ಕೆ ಅವಕಾಶ ಇದೆ. ಇನ್ನು ಈ ಒಂದು ಲಿಸ್ಟ್ ಅಲ್ಲಿ ಬರುವಂತ 4ನೇ ದೇಹ ಅಮೆರಿಕದ ಅಧ್ಯಕ್ಷರಾಗಿದ್ದಂತ ಅಬ್ರಹಾಂ ಲಿಂಕನ್ ರವರ ಬಗ್ಗೆ. ಉತ್ತಮ ಜನನಾಯಕ ಅಂತ ಕರೆಸ್ಕೊಂಡಿದ್ದಂತ ಲಿಂಕನ್ ರವರು ಒಂದು ನಾಟಕವನ್ನ ವೀಕ್ಷಣೆ ಮಾಡ್ತಿರುವಾಗಲೇ ಥಿಯೇಟರ್ ನಲ್ಲಿ ವ್ಯಕ್ತಿಯೊಬ್ಬ ಶೂಟ್ ಮಾಡಿ ಹತ್ಯೆ ಮಾಡಿದ್ದ. ಅವತ್ತು ಅವರ ದೇಹವನ್ನ ಒಂದು ರೈಲಲ್ಲಿಟ್ಟು 100 ಕಿಲೋಮೀಟರ್ವರೆಗೂ ಅದನ್ನ ಚಲಾಯಿಸಿ ಪ್ರತಿ ನಿಲ್ದಾಣವನ್ನು ಕೂಡ ಸಾರ್ವಜನಿಕ ಪ್ರದರ್ಶನಕ್ಕೆ ಇಡಲಾಗಿತ್ತು. ಅವರ ದೇಹವನ್ನು ಸಂರಕ್ಷಿಸಿ ಜನರ ದರ್ಶನಕ್ಕೆ ಇಡಬೇಕು ಅಂತ ನಿರ್ಧಾರ ಮಾಡಿ ಜೋಸೆಫ್, ಎಡ್ವಿನ್ ಹಾಗೂ ಚಾರ್ಲ್ಸ್ ಮೊದಲಾದಂತ ಮುಖ್ಯಸ್ಥರ ಸಮ್ಮುಖದಲ್ಲಿ ಕೆಲ ರಾಸಾಯನಿಕಗಳನ್ನ ಬಳಸಿ ಶುದ್ಧೀಕರಿಸಿದ್ರು. 1860ರ ದಶಕದಲ್ಲಿ ಇದಕ್ಕೆ ತಗುಲಿದಂತ ವೆಚ್ಚ ಈಗಿನ $1,00,000 ಅಮೆರಿಕನ್ ಡಾಲರ್ಗೆ ಸಮವಾಗಿತ್ತಂತೆ. 1901ರವರೆಗೂ ಪ್ರತಿ ವರ್ಷ ಅವರ ದೇಹವನ್ನ ರಾಸಾಯನಿಕ ಪ್ರಕ್ರಿಯೆ ಮೂಲಕ ತಾಜಾ ಮಾಡಲಾಗ್ತಿತ್ತು. ನಂತರ ಅವರ ದೇಹವನ್ನ ಫೋರೆನ್ಸಿಕ್ ಸ್ಟಡಿಗೆ ಸಹಾಯ ಆಗ್ಲಿ ಅಂತ ಹಸ್ತಾಂತರ ಮಾಡಿದ್ರು. ಇವತ್ತು ಅಮೆರಿಕದ ಅವರ ಜನ್ಮ ಸ್ಥಳ ಆದಂತ ಇಲಿನಾಯ್ಸ್ ನಲ್ಲಿ ಇವರ ಸ್ಮಾರಕ ಇದೆ. ವೀಕ್ಷಕರೇ, ಸತ್ತ ನಂತರ ದೇಹವನ್ನ ಫ್ರೆಶ್ ಆಗಿ ಇಡುವಂತ ವರದಿಯನ್ನ ಕೇಳಿದಾಗ್ಲೆಲ್ಲ ನಮಗೆ ಥಟ್ಟನೆ ನೆನಪಾಗೋದು ಈಜಿಪ್ಟಿನ ಮಮ್ಮಿಗಳು. ವಿಶೇಷವಾದಂತ ಮಮ್ಮಿಫಿಕೇಶನ್ ಪ್ರಕ್ರಿಯೆ ಮೂಲಕ 3-4 ಸಾವಿರ ವರ್ಷಗಳ ಹಿಂದೆನೆ ಅಲ್ಲಿಯ ತಜ್ಞರು ಹಾಗೂ ಪಾದ್ರಿಗಳು ಸಾವಿರಾರು ಸಂಖ್ಯೆಯಲ್ಲಿ ಅವತ್ತಿನ ಖ್ಯಾತನಾಮರ ದೇಹಗಳನ್ನ ಸಂರಕ್ಷಿಸಿ ಪಿರಮಿಡ್ಗಳ ಒಳಗೆ ಇಟ್ಟಿದ್ರು. ಅವುಗಳಲ್ಲಿ ಅನೇಕವು 1920 ಮತ್ತು 25ರ ನಡುವೆ ಬ್ರಿಟಿಷ್ ಏಜೆನ್ಸಿಗಳು ಅಲ್ಲಿ ನಡೆಸಿದಂತ ಉತ್ಖನನದ ಸಮಯದಲ್ಲಿ ಸಿಕ್ಕಿ ವಿಶ್ವವನ್ನೇ ದಂಗುಬಡಿಸಿದ್ವು. ಅಲ್ಲಿಂದ ಈವರೆಗೂ ಕೂಡ ಸದಾ ಒಂದಿಲ್ಲೊಂದು ಪ್ರಾಚೀನ ಮಮ್ಮಿಗಳು ಸಿಗ್ತಾನೆ ಇದ್ದಾವೆ. ಅವುಗಳಲ್ಲೆಲ್ಲ ಹೆಚ್ಚು ವೈರಲ್ ಆಗಿದ್ದು ಈಜಿಪ್ಟಿನ ಯುವರಾಜ ಆಗಿದ್ದಂತ ಟುಟನ್ಖಾಮೆನ್ನ ಶವದ ಮಮ್ಮಿ. ಸೊಳ್ಳೆ ಕಡಿತದಿಂದ ಈ ಬಾಲಕ ಮೃತಪಟ್ಟ ಬಗ್ಗೆ ದಾಖಲೆಗಳು ಸಿಕ್ಕಿದ್ದಾವೆ. ಇವನ ಗೋರಿಯಲ್ಲಿ ಹಾಗೂ ಅದು ಇದ್ದಂತ ರೂಮಿನಲ್ಲಿ ಸಿಕ್ಕಂತ ಚಿನ್ನದ ವಿವಿಧ ವಸ್ತುಗಳ ಬೆಲೆ ಇವತ್ತಿಗೆ $ಬಿಲಿಯನ್ ದಾಟುತ್ತೆ. ಇದನ್ನ ಹಲವು ಸಲ ಅಲ್ಲಿ ಸಿಕ್ಕಂತ ಮಮ್ಮಿಗಳಲ್ಲಿ ಅತ್ಯಂತ ಸಿರಿವಂತ ಮಮ್ಮಿ ಅಂತ ಹೇಳಲಾಗಿದೆ. ವೀಕ್ಷಕರೇ, ಈ ಮಮ್ಮಿ ಮಾಡುವಂತ ಪರಂಪರೆ ಈಜಿಪ್ಟ್ ನಲ್ಲಿ ತುಂಬಾ ಫೇಮಸ್ ಇರಬಹುದಾದ್ರೂ ಆಗ ಇದು ಈಜಿಪ್ಟ್ ಮಾತ್ರವಲ್ಲದೆ ಜಗತ್ತಿನ ಇತರೆ ಕಡೆ ಕೂಡ ಚಾಲ್ತಿಯಲ್ಲಿತ್ತು. ಪ್ರಾಚೀನ ಚೀನಾ, ರೋಮ್, ಯುರೋಪ್, ಅಮೆರಿಕ, ಜಪಾನ್ ಇಷ್ಟಲ್ಲದೆ ಭಾರತದಲ್ಲೂ ಕೂಡ ಇದು ರೂಢಿಯಲ್ಲಿತ್ತು. ಇಲ್ಲಿಯ ಪ್ರಾಚೀನ ಚಿಕಿತ್ಸಕರಾಗಿದ್ದಂತ ಸುಶ್ರುತ, ಚರಕ ಮೊದಲಾದವರಿಗೆ ಸತ್ತ ದೇಹಗಳನ್ನ ಕೆಡದ ಹಾಗೆ ಇಡುವಂತ ಜ್ಞಾನ ಗೊತ್ತಿತ್ತು. ಅದನ್ನ ಅವರು ಗ್ರಂಥಗಳಲ್ಲಿ ಬರೆದಿಟ್ಟಿದ್ದು ಮಾತ್ರ ಅಲ್ಲದೆ ಕೆಲವು ದೇಹಗಳ ಮೇಲೆ ಯಶಸ್ವಿಯಾಗಿ ಪ್ರಯೋಗ ಕೂಡ ಮಾಡಿದ್ರು. ವೀಕ್ಷಕರೇ, ಸತ್ತವರನ್ನ ತಾಜಾಗಿ ಇಡಬಹುದೇ ವಿನಃ ಮರುಜೀವ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದು ಸಾಧ್ಯವಾದ ದಿನ ವಿಜ್ಞಾನ ಹೊಸದೊಂದು ಆಯಾಮಕ್ಕೆ ಜಿಗಿಯುತ್ತೆ. ಮನುಷ್ಯ ತನ್ನ ಬುದ್ಧಿಶಕ್ತಿಯಲ್ಲಿ ಓಡ್ತಿರುವಂತ ವೇಗವನ್ನು ನೋಡಿದ್ರೆ ಆ ದಿನ ಕೂಡ ಹೆಚ್ಚು ದೂರ ಇಲ್ಲ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.